ಶಿಡ್ಲಘಟ್ಟದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಜಯಂತಿ ಸೌಹಾರ್ದಪೂರ್ಣ ಆಚರಣೆಗೆ ತಯಾರಿ. ಮಾರ್ಚ್ 14, 2020 ನಡೆಯಲಿರುವ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಸಕಲ ಸಿದ್ಧತೆಯೊಂದಿಗೆ ಆಯೋಜಿಸಲು ಮಾರ್ಚ್ 6ರಂದು ತಾಲೂಕು ತಹಶೀಲ್ದಾರ್ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಸಮುದಾಯದ ಮುಖಂಡರ ಜಯಂತ್ಯೋತ್ಸವ ಆರಾಧಕರ ಸಮಿತಿ ಹಾಗೂ ಅಧಿಕಾರಿಗಳು ಭಾಗವಹಿಸಿ ಜಯಂತಿಯ ಯಶಸ್ವಿ ಆಯೋಜನೆ ಕುರಿತಂತೆ ಚರ್ಚಿಸಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತಹಶೀಲ್ದಾರ್ BN ಸ್ವಾಮಿ ಮಾತನಾಡಿ, ಜಯಂತಿ ಆಚರಣೆಯನ್ನು ಶಿಸ್ತಿನಂತೆ ಸಮರ್ಪಕವಾಗಿ ನಡೆಸಲು ಸಮುದಾಯದ ಮುಖಂಡರ ಸಲಹೆ ಮೇರೆಗೆ ಸಮುದಾಯದ ಮುಖಂಡರು ಸೇರಿ ಮತ್ತೊಂದು ಪೂರ್ವಭಾವಿ ಸಭೆ ನಡೆಸಿ ಎಲ್ಲ ವ್ಯವಸ್ಥೆಗಳನ್ನು ಅಂತಿಮಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಮುದಾಯದ ಮುಖಂಡರ ಜಯಂತ್ಯೋತ್ಸವ ಪೂರ್ಣ ಸಿದ್ಧತೆ ಕುರಿತು ತಹಶೀಲ್ದಾರ್ಗೆ ಮತ್ತೊಮ್ಮೆ ಮಾಹಿತಿ ನೀಡಲು ಪುನಃ ಪೂರ್ವಭಾವಿ ಸಭೆ ನಡೆಸುವುದಾಗಿ ತಿಳಿಸಿದ್ದಾರೆ. ಜಯಂತ್ಯೋತ್ಸವ ಆರಾಧಕರ ಸಮಿತಿಯ ಅಧ್ಯಕ್ಷರು ಬಳೆ ವೇಣುಗೋಪಾಲ್, ಸಮುದಾಯದ ಮುಖಂಡರಾದ ಶ್ರೀನಾಥ್, ಶ್ರೀನಿವಾಸ್, ಬಳೆ ರಘು, ಶಂಕರ್, ಚೆಲುವರಾಜು, ರಾಮಚಂದ್ರ, ದೇವರಾಜ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಜಗದೀಶ್, FDA ಟಿಪ್ಪು ಸುಲ್ತಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಇಂದು ಪೂರ್ವಭಾವಿ ಸಭೆಯನ್ನು ನಮ್ಮ ತಾತಯ್ಯವರು ಯೋಗಿ ನಾರಾಯಣ ಯತೀಂದ್ರ ಅವರ ಜಯಂತಿಯ ಪ್ರಯುಕ್ತವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಎಲ್ಲರೂ ಕೂಡ ತಮ್ಮ ಸಲಹೆಗಳನ್ನ ಹೇಳಿದ್ದಾರೆ. ಪ್ರತಿ ವರ್ಷ ಮಾಡಿದಂತೆ ಇಲ್ಲೂ ಕೂಡ 14ನೇ ತಾರೀಕಿಗೆ ಏನು ಜಯಂತಿ ಇದೆ, ಆ ಜಯಂತಿನ ಸಾಂಕೇತಿಕವಾಗಿ ಇಲ್ಲಿ ತಾಲೂಕು ಕಚೇರಿಯಲ್ಲಿ ಅವರಿಗೆ ಗೌರವ ಸಲ್ಲಿಸೋದ್ರ ಜೊತೆಗೆ ನಂತರ ಅವರು ಪೂರ್ವಭಾವಿ ಸಭೆ ಅವರ ಒಂದು ತಾತಯ್ಯ ಜಯಂತಿಗೆ ಸಂಬಂಧಪಟ್ಟಂಥ ಏನು ಸಮುದಾಯ ಸಂಘ ಇದೆ ಅವರುಗಳು ಪೂರ್ವಭಾವಿ ಸಭೆ ತಗೊಂಡು ಮತ್ತೆ ಅವರು ನಿರ್ಣಯ ಮಾಡಿ ಯಾವ ರೀತಿ ಮಾಡಬೇಕು ಕಾರ್ಯಕ್ರಮಗಳ ರೂಪರೇಷೆನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅದ ನಂತರ ನಾವು ಆ ರೀತಿ ಕ್ರಮ ವಹಿಸೋದಕ್ಕೆ ನಾವು ಕೂಡ ಸಹಕಾರ ಮಾಡ್ತೀವಿ. ತಾಲೂಕು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಪಾದಪುಷ್ಪಕ್ಕೆ ನಮಸ್ಕರಿಸುತ್ತಾ, ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 299ನೇ ಜಯಂತಿಯನ್ನು ಇದೇ 14/3/25ನೇ ಶುಕ್ರವಾರ ಶಿಡ್ಲಘಟ್ಟ ನಗರದಲ್ಲಿ ಆಚರಣೆ ಮಾಡುವುದು ನಮ್ಮ ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಸಾಹೇಬರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಿರುತ್ತೇವೆ. ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಆಗುವವರನ್ನು ಚರ್ಚಿಸಿ ಒಳ್ಳೆಯ ರೀತಿಯಾಗಿ ಯಾವುದೇ ಗಲಭೆ ಇಲ್ಲದೆ ನಮ್ಮ ಆಚರಣೆಯನ್ನು ಮಾಡಬೇಕು ಅಂತ ತಹಶೀಲ್ದಾರರು ನಮಗೆ ಹೇಳಿರ್ತಾರೆ. ತಹಶೀಲ್ದಾರರು ಯಾವ ಮಾರ್ಗದರ್ಶನ ಹೇಳಿದರೆ ಆ ಮಾರ್ಗದರ್ಶನವನ್ನು ಮಾಡೋಕ್ಕೆ ನಾವು ಒಪ್ಪಿಕೊಂಡಿದ್ದೀವಿ. ನಮ್ಮ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಎಲ್ಲರಿಗೂ ಆಯುಷು ಆರೋಗ್ಯ ಕೊಡಲಿ ಎಂದು ಸದ್ಗುರುಗಳಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೆ. ಓಂ ನಮೋ ನಾರಾಯಣ.